ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಈ ಪೂರ್ವ ಮುಂಗಾರು ಮಳೆಯ ಆರ್ಭಟ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಒಂದಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ರಾಜ್ಯದಲ್ಲಿ ಮೇ 27ನೇ ತಾರೀಕಿನ ತನಕವೂ ಕೂಡ ಭಾರೀ ಮಳೆಯಾಗೋ ಮುನ್ಸೂಚನೆ ಸಿಗ್ತಾ ಇದೆ ಹವಾಮಾನ ಇಲಾಖೆಯಿಂದ. ಈಗ ಎಲ್ಲೆಲ್ಲಿ ಮಳೆ ಅಬ್ಬರ ಸಿಕ್ಕಾಪಟ್ಟೆ ಜೋರಾಗಿದೆಯೋ ಆ ಅಬ್ಬರ 27ನೇ ತಾರೀಕಿನ ತನಕವೂ ಕೂಡ ಕಂಟಿನ್ಯೂ ಆಗುತ್ತೆ ಅಂತೇಳಿ ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಡ್ತಾ ಇದೆ. ಗೋವಾ ಕರಾವಳಿಯಲ್ಲಂತೂ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ಭಾರೀ ಮಳೆಯಾಗೋ ಸಾಧ್ಯತೆ ದಟ್ಟವಾಗಿದೆ. ಅಂದರೆ ಮುಂದಿನ 3 ದಿನಗಳೂ ಕೂಡ ಭಾರೀ ಮಳೆಯಿಂದಾಗಿ ಆ ಭಾಗದ ಜನರು ಪರದಾಡುವ ಪರಿಸ್ಥಿತಿ ಉದ್ಭವಿಸುತ್ತೆ ಹೀಗನ್ನುವಂಥ ಎಚ್ಚರಿಕೆಯನ್ನು ಕೊಡಲಾಗ್ತಾ ಇದೆ ಹವಾಮಾನ ಇಲಾಖೆಯಿಂದ. ಇದು ಲಾಸ್ಟ್ ವೀಕ್ ಸುರಿದಂತಹ ಭಾರೀ ಮಳೆಯಿಂದ ಉಡುಪಿಯ ಜಿಲ್ಲೆಯಲ್ಲಿ ಕಂಡು ಬಂದಂತಹ ಈ ಒಂದು ಅವಾಂತರಗಳು ಕೇವಲ ಉಡುಪಿ ಮಾತ್ರ ಅಲ್ಲ, ಕರಾವಳಿ ಭಾಗ ಜೊತೆಗೆ ಗೋವಾ ಅಲ್ಲಿ ವಾಯುಭಾರ ಕುಸಿತ ಆಗಿದೆ. ಆ ಹಿನ್ನೆಲೆಯಲ್ಲಿ ಭಾರೀ ಮಳೆಯಾಗಿರೋದು, ವಾಹನ ಸವಾರರು ಪರದಾಡಿರೋದು, ಜೊತೆಗೆ ಅಲ್ಲಲ್ಲಿ ರಸ್ತೆ ತುಂಬೆಲ್ಲ ನೀರು ತುಂಬಿಕೊಂಡಿದೆ, ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ನೋಡಿ, ಎತ್ತಿನ ಗಾಡಿಯಲ್ಲಿ ಹೋಗುವಂಥ ಪರಿಸ್ಥಿತಿ, ಆ ಸಂದರ್ಭದಲ್ಲೂ ಪರದಾಡ್ತಾ ಇದ್ದಾರೆ. ಅದು ಒಂದು 2 ನಗರಗಳಿಗೆ ಸಂಪರ್ಕಿಸುವಂತಹ ಒಂದು ಸೇತುವೆ, ಅದು ಅಂಡರ್ ಪಾಸ್. ಅದು ಆ ಅಂಡರ್ ಪಾಸ್ನಲ್ಲಿ ನೀರು ತುಂಬ್ಕೊಂಡ್ಬಿಟ್ಟು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದಕ್ಕೆ ಜನ ಪರದಾಡಿದ್ದಾರೆ.